ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಸೊ ಇವತ್ತಿನ ದಿವಸ ನಾವು 1947ರ ಭಾರತ ಸ್ವತಂತ್ರ ಕಾಯ್ದೆ ಬಗ್ಗೆ ಅಧ್ಯಯನ ಮಾಡೋಣ. ಸೊ ಇದು ಭಾಳಷ್ಟು ಪ್ರಮುಖವಾದಂಥ ಕಾಯ್ದೆ. ಸೊ ಇದು ಕೂಡ ಪರೀಕ್ಷೆಯಲ್ಲಿ 5 ಮಾರ್ಕ್ಸಿಗೆ ಬರ್ತಕ್ಕಂಥದ್ದು. ಈ ಒಂದು 1935ರ ಕಾಯ್ದೆ ಭಾರತೀಯರ ಬೇಡಿಕೆಯನ್ನು ಈಡೇರಿಸುವಲ್ಲಿ ವಿಫಲವಾಯಿತು. ಸೊ ಹಾಗಾಗಿ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ 1939ರಲ್ಲಿ ನಮಗೆ ರಾಜ್ಯಾಂಗ ರಚನೆ ಸಭೆ ರಚಿಸಲಿಕ್ಕೆ ಅವಕಾಶವನ್ನು ಕೊಡಬೇಕು. ಅಂದರೆ ಇದರ ಉದ್ದೇಶ ಏನಂತಂದರೆ ಭಾರತಕ್ಕೆ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ನಮ್ಮೊಂದು ಕಮಿಟಿ ಬೇಕಾಗಿತ್ತು. ಆ ಕಮಿಟಿ ಒದಗಿಸಿಕೊಡ್ಬೇಕಂತೇಳಿ ಬ್ರಿಟಿಷರಿಗೆ ಒತ್ತಡವನ್ನು ಹಾಕಿತ್ತು ಅಂತ ಹೇಳಲಾಗ್ತದೆ. ಈ ಸಂದರ್ಭದಲ್ಲಿ ಬ್ರಿಟಿಷರು ಈ ಬೇಡಿಕೆಯನ್ನು ಪುರಸ್ಕರಿಸಿದರು. ಯಾಕಂತಂದರೆ ಈ ಸಂದರ್ಭದಲ್ಲಿ ದ್ವಿತೀಯ ಜಾಗತಿಕ ಮಹಾಯುದ್ಧ ಆರಂಭ ಆಗಿತ್ತು. ಸೊ ದ್ವಿತೀಯ ಜಾಗತಿಕ ಮಹಾಯುದ್ಧವು 1939ರಿಂದ 1945ರವರೆಗೆ. ಸೊ ಯಾಕೆ ಈ ಒಂದು ದ್ವಿತೀಯ ಜಾಗತಿಕ ಮಹಾಯುದ್ಧ ಇಲ್ಲಿ ಮಹತ್ವ ಪಡೆದಿದೆ ಅಂತಂದರೆ, ಈ ಇಂಗ್ಲೆಂಡ್ ಜಪಾನ್ ದೇಶವನ್ನು ಸೋಲಿಸಬೇಕಾದ್ರೆ ಭಾರತೀಯರ ಸಹಾಯವನ್ನು ಅತ್ಯಂತ ಅವಶ್ಯಕವಾಗಿತ್ತು. ಸೊ ಹೀಗಾಗಿ ಭಾರತೀಯರಿಗೆ ತಮ್ಮ ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ ಈ ಕಾಯ್ದೆಯನ್ನು ಪಾಸ್ ಮಾಡಲಿಕ್ಕೆ ಅನುಕೂಲತೆ ಆಗ್ತದೆ. ಸೊ ಇದರಿಂದ ಬ್ರಿಟಿಷ್ ಸರ್ಕಾರ ಸರ್ ಸ್ಟಾಫೋರ್ಡ್ ಕ್ರಿಪ್ಸ್ ಅವರನ್ನು ಭಾರತಕ್ಕೆ ಕಳಿಸಿಕೊಡ್ತಾರೆ. ಸೊ ಕ್ರಿಪ್ಸ್ ಅವರು ಆ ಬ್ರಿಟಿಷ್ ಸರ್ಕಾರಕ್ಕೆ ತನ್ನ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತದೆ. ಏನಂತಂದರೆ, ಯುದ್ಧ ಮುಗಿದ ನಂತರ ಭಾರತಕ್ಕೆ ಸಂವಿಧಾನ ರಚನಾ ಸಮಿತಿಯನ್ನು ರಚಿಸಲಿಕ್ಕೆ ಅವಕಾಶವನ್ನು ಕೊಡಬೇಕು, ಮತ್ತು ಎರಡನೇದೇನಂತಂದರೆ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕನ್ನತಕ್ಕಂಥ ಈ 2 ಪ್ರಸ್ತಾವನೆಗಳನ್ನು ಕ್ರಿಪ್ಸ್ ಆಯೋಗ ಸಲ್ಲಿಸ್ತಕ್ಕಂಥದ್ದು. ಸೊ ತದನಂತರ ಈ ಕ್ರಿಪ್ಸ್ ಆಯೋಗದ ಒಂದು ವರದಿಯನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ ಇಬ್ಬರೇನಪ್ಪ ಅಂದರೆ ತಿರಸ್ಕಾರ ಮಾಡಿದರು. ಯಾಕಂತಂದರೆ ಭಾರತೀಯರು ಈಗ ಕೊಟ್ಟರೆ ಮಾತ್ರ ನಮಗೆ ಅನುಕೂಲ, ಯುದ್ಧ ಮುಗಿದ ನಂತರ ಮತ್ತೆ ನಮ್ಮ ಅವಶ್ಯಕತೆ ಅವರಿಗೆ ಬೀಳುವುದಿಲ್ಲ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅದನ್ನು ಒಪ್ಪಿಕೊಳ್ಳಲಿಲ್ಲ. ಹೀಗಾಗಿ ಏನಾಗ್ತದೆ ಅಂತಂದರೆ 1942ರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಆಗ್ತದೆ. ಅಂದರೆ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಒಂದು ಆಂದೋಲನ ದೇಶದಲ್ಲಿ ಆರಂಭ ಆಗ್ತದೆ. ಇಂಥ ಸಂದರ್ಭದಲ್ಲಿ ಇಂಗ್ಲೆಂಡ್ನಲ್ಲಿ ಸಾರ್ವತ್ರಿಕ ಚುನಾವಣೆ ನಡೀತಿದೆ. ಈ ಚುನಾವಣೆಯಲ್ಲಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಕ್ಲೈಮೆಂಟ್ ಅಟ್ಲಿಯನ್ ಅವರು ಇಂಗ್ಲೆಂಡ್ನ ಪ್ರಧಾನಿ ಆಗ್ತಾರೆ. ಸೊ ಇಂಗ್ಲೆಂಡ್ನ ಪ್ರಧಾನಿಯವರು ಭಾರತೀಯರಿಗೆ ಅಥವಾ ಭಾರತೀಯರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಭಾಳಷ್ಟು ಉತ್ಸುಕರಾಗಿದ್ದರು. ಮತ್ತು ಹೀಗಾಗಿ ಈ ಒಂದು ಲೇಬರ್ ಪಕ್ಷ ಭಾಳಷ್ಟು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿತು. ಭಾರತೀಯರ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಪ್ರಮುಖವಾದ ನಿರ್ಣಯವನ್ನು ಕೈಗೊಂಡಿತ್ತು. ಹೀಗಾಗಿ 1946ರಲ್ಲಿ ಒಂದು ಕ್ಯಾಬಿನೆಟ್ ಮಿಷನನ್ನು ಭಾರತಕ್ಕೆ ಕಳಿಸಿಕೊಡ್ತೇವೆ ಅಂತೇಳಿ ಘೋಷಣೆ ಮಾಡ್ತಾರೆ. ಈ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಏನಪ್ಪ ಅಂತಂದರೆ, ದೇಶ ವಿಭಜನೆ ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ತನ್ನ ಶಿಫಾರಸನ್ನು ಮಾಡಿದಾಗ ಮುಸ್ಲಿಂ ಲೀಗ್ ಈ ಒಂದು ಕ್ಯಾಬಿನೆಟ್ ಮಿಷನ್ ಪ್ಲಾನನ್ನು ತಿರಸ್ಕಾರ ಮಾಡ್ತದೆ. ಸೊ ಕ್ಯಾಬಿನೆಟ್ ಮಿಷನ್ ಶಿಫಾರಸು ಏನಂತಂದರೆ, 389 ಸದಸ್ಯ ಬಲದ ಒಂದು ಸಂವಿಧಾನ ರಚನಾ ಸಭೆ. ಎಷ್ಟು? 389 ಸದಸ್ಯ ಬಲದ ಒಂದು ಸಂವಿಧಾನ ರಚನಾ ಸಭೆ ಮಾಡೋದು, ಎಲ್ಲ ರಾಜಕೀಯ ಪಕ್ಷಗಳೊಂದಿಗೆ ಕೂಡಿಕೊಂಡು ಮಧ್ಯಂತರ ಸರ್ಕಾರ ಮಾಡೋದು. ಮಧ್ಯಂತರ ಸರ್ಕಾರ 2 ಸೆಪ್ಟೆಂಬರ್ 1946ರಲ್ಲಿ ರಚಿಸಲಾಯಿತು. ಓಕೆ. ಸೊ ಇದು ಕೂಡ ಈ ಮಧ್ಯಂತರ ಸರ್ಕಾರ ಬಹಳಷ್ಟು ಪ್ರಮುಖವಾದಂಥ ಕಾರ್ಯವನ್ನು ಈ ಸಂದರ್ಭದಲ್ಲಿ ನಿರ್ವಹಿಸಿತು. ಆನಂತರ ಬ್ರಿಟಿಷ್ ಇಂಡಿಯಾ ಮತ್ತು ಈ ಒಂದು ಭಾರತ ರಾಜ್ಯಗಳೊಂದಿಗೆ ಭಾರತದ ಒಕ್ಕೂಟವನ್ನು ರಚನೆ ಮಾಡುವುದು, ಇದು ಕೂಡ ಆ ಒಂದು ನಿಯೋಗದ ರೆಕಮೆಂಡೇಶನ್ ಆಗಿತ್ತು. ಆಮೇಲೆ ಪ್ರತ್ಯೇಕ ಪಾಕಿಸ್ತಾನ ರಚನೆ ಸಾಧ್ಯವಿಲ್ಲ. ಸೊ ಹೀಗಾಗಿ ಈ ಒಂದು ಅಂಶದಿಂದ ಮುಸ್ಲಿಂ ಲೀಗ್ ಈ ಕ್ಯಾಬಿನೆಟ್ ಮಿಷನ್ನ ಒಂದು ರೆಕಮೆಂಡೇಶನ್ಗಳನ್ನ ಶಿಫಾರಸುಗಳನ್ನು ತಿರಸ್ಕಾರ ಮಾಡ್ತದೆ. ನಂತರ ಇಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಶಿಫಾರಸನ್ನು ರಿಜೆಕ್ಟ್ ಮಾಡಲಿಲ್ಲ. ಯಾಕಂತಂದರೆ ರಾಜ್ಯಾಂಗ ರಚನೆ
ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟರು. ಯಾಕಂದರೆ ಸಂವಿಧಾನ ಭಾಳಷ್ಟು ಪ್ರಮುಖವಾದಂಥದ್ದು ನಮಗೆ. ಸೊ ಹೀಗಾಗಿ ಅದು ಎಕ್ಸೆಪ್ಟ್ ಮಾಡಿತು. ಆಮೇಲೆ ಭಾರತೀಯರಿಗೆ ಅಧಿಕಾರವನ್ನು ಹಸ್ತಾಂತರಿಸಲಿಕ್ಕೆ 1947ರಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಭಾರತಕ್ಕೆ ಬರ್ತಾರೆ. ತಮ್ಮ ನಿಯೋಗದೊಂದಿಗೆ ಭಾರತದಲ್ಲಿ ಭೇಟಿ ನೀಡಿ ಸೊ ಇಲ್ಲಿನ ಮುಸ್ಲಿಂ ಲೀಗ್ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ದವರ ನಡುವೆ ವಿಭಜನೆ ಆಧಾರದ ಮೇಲೆ ಒಪ್ಪಂದವನ್ನು ಮಾಡಿ ಭಾರತ ಮತ್ತು ಪಾಕಿಸ್ತಾನ್ ಎರಡು ಪ್ರತ್ಯೇಕ ರಾಷ್ಟ್ರಗಳಾಗಲಿಕ್ಕೆ ಈ ಭಾರತ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹಾಗೂ ಈ ಮುಸ್ಲಿಂ ಲೀಗ್ ಒಪ್ಪಿಗೆ ಸೂಚಿಸಿದ ನಂತರ ತಮ್ಮ ಕಾರ್ಯವನ್ನು ಮುಂದುವರಿಸ್ತಾರೆ. ಸೊ ನಂತರ ಈ ಕಾಯ್ದೆ ಪ್ರಮುಖ ಮುಖ್ಯಾಂಶಗಳು ಏನಂತಂದರೆ 1947 ಆಗಸ್ಟ್ 15ರಂದು ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥ ಎರಡು ಪ್ರತ್ಯೇಕವಾದಂಥ ಡೊಮಿನಿಯನ್ಗಳು ಸ್ಥಾಪಿಸಲು ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ಇನ್ನು ಎರಡನೇ ಪ್ರಮುಖ ಕಾಯ್ದೆ ಅಂತಂದರೆ ಈ ಕಾಯ್ದೆ ಅಡಿಯಲ್ಲಿ ಸಿಂಧ್, ಬಲ್ಚಿಸ್ತಾನ್, ದೆನ್ ಪಶ್ಚಿಮ ಪಂಜಾಬ್, ಪೂರ್ವ ಬಂಗಾಳ, ಆಮೇಲೆ ವಾಯುವ್ಯ ಗಡಿ ಪ್ರಾಂತ್ಯಗಳನ್ನು ಮತ್ತು ಅಸ್ಸಾಂನ ಸಿಲ್ಹಟ್ ಪ್ರದೇಶವನ್ನು ಹೊರತುಪಡಿಸಿ ಉಳಿದೆಲ್ಲವುಗಳು ಭಾರತದ ಒಕ್ಕೂಟಕ್ಕೆ ಸೇರಿಸಲಾಗ್ತದೆ. ಇವೆಲ್ಲವೂ ಪಾಕಿಸ್ತಾನಕ್ಕೆ ಸೇರಿದವು. ಇವನ್ನ ಬಿಟ್ಟು ಉಳಿದೆಲ್ಲವೂ ಏನು ಬ್ರಿಟಿಷ್ ಪ್ರಾಂತ್ಯ ಇತ್ತು, ಉಳಿದ ರಾಜ್ಯಗಳು ಕೂಡ ಏನಂತಂದರೆ ಭಾರತದ ಒಕ್ಕೂಟಕ್ಕೆ ಸೇರಿಸಿದರು. ತದನಂತರ ಗಡಿಯನ್ನು ಗುರುತಿಸಲು, ಯಾಕಂದರೆ ಎರಡೂ ರಾಷ್ಟ್ರಗಳಾದಮೇಲೆ ಗಡಿ ಭಾಳಷ್ಟು ಪ್ರಮುಖವಾದಂಥದ್ದು. ಆ ಗಡಿ ಗುರುತಿಸಲಿಕ್ಕೆ ಏನು ಮಾಡಿದರು, ಸರ್ ಸಿರಿಲ್ ರ್ಯಾಡಿಕ್ಲಿಫ್ ಅವರ ನೇತೃತ್ವದಲ್ಲಿ ಗಡಿ ರೇಖಾ ಆಯೋಗವನ್ನು ರಚನೆ ಮಾಡ್ತಾರೆ ಅವರ ಅಧ್ಯಕ್ಷತೆಯಲ್ಲಿ. ಇನ್ನು ಈ ಕಾಯ್ದೆ ಅನ್ವಯ ಭಾರತದ ಮೇಲೆ ಬ್ರಿಟಿಷರ ಒಂದು ಚಕ್ರವರ್ತಿಯ ಆಧಿಪತ್ಯ ಕೊನೆಗೊಳ್ಳುತ್ತದೆ. ಅಂದರೆ ಬ್ರಿಟಿಷರ ಚಕ್ರಾಧಿಪತ್ಯ ಅಂತಂದರೆ ಅವರ ಒಂದು ಆಡಳಿತ ನಮ್ಮ ದೇಶದಲ್ಲಿ ಕೊನೆಗೊಳ್ಳುತ್ತದೆ. ಯಾವುದರ ಪ್ರಕಾರ? 1947 ಕಾಯ್ದೆಯ ಪ್ರಕಾರ. ಇನ್ನು ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ಗಳು ಸಂವಿಧಾನಿಕ ಮುಖ್ಯಸ್ಥರಾಗಿದ್ದರೂ ಕೂಡ ಯಾವುದೇ ರೀತಿಯ ವಿಶೇಷವಾದ ಕಾನೂನು ಮಾಡಲಿಕ್ಕೆ ಹೋಗಿ ಅವಕಾಶ ಇರಲಿಲ್ಲ. ಇನ್ನು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಇದು ಕೂಡ, ಈ ಹುದ್ದೆ ಕೂಡ ರದ್ದು ಮಾಡಲಾಗ್ತದೆ. ತದನಂತರ 1947 ಆಗಸ್ಟ್ 15ರಂದು ಬ್ರಿಟಿಷ್ ಪ್ಯಾರಾಮೌಂಟ್ ಸಿ ಏನಾಗ್ತದೆ ಅಂತಂದ್ರೆ ರದ್ದಾಗ್ತದೆ. ಪ್ಯಾರಾಮೌಂಟ್ ಸಿ ಅಂತಂದರೆ ಭಾರತೀಯರ ಈ ದೇಶೀಯ ಸಂಸ್ಥಾನದ ರಾಜರು ಬ್ರಿಟಿಷರೊಂದಿಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ರು. ಏನಂತಂದರೆ ಆಂತರಿಕ ವಿಷಯಗಳಲ್ಲಿ ಅವರು ಸ್ವತಂತ್ರರಾಗಿದ್ದರು. ಬಾಹ್ಯವಾಗಿ ಅಂತಂದರೆ ವಿದೇಶಾಂಗ, ಮಿಲಿಟರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಬ್ರಿಟಿಷರ ಅಧೀನದಲ್ಲಿ ಅಥವಾ ಬ್ರಿಟಿಷರ ಅನುಮತಿ ಮೇರೆಗೆ ಅವರು ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು. ಅದಕ್ಕೆ ನಾವೇನು ಕರಿತೇವೆ? ಪ್ಯಾರಾಮೌಂಟ್ ಸಿ ಅಂತ ಕರಿತೇವೆ. ಸೊ ಅದು ಕೂಡ ರದ್ದಾಗ್ತದೆ 1947 ಕಾಯ್ದೆ ಅನುಗುಣವಾಗಿ. ನಂತರ 1947 ಆಗಸ್ಟ್ 15ರಿಂದ ಈ ಒಂದು ರಾಜ್ಯಾಂಗ ರಚನಾ ಸಭೆ ಸಂಪೂರ್ಣ ಏನಂತಂದರೆ ಒಂದು ಸಾರ್ವಭೌಮತ್ವದಿಂದ ಕೂಡಿದ್ದು. ಅಂದರೆ ಸ್ವತಂತ್ರವಾಗಿ ಇಲ್ಲಿ ಯಾರು ಈ ಒಂದು ರಾಜ್ಯಾಂಗ ರಚನಾ ಸಭೆ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದು, ಅವರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಯಿತು. ಎಂದಿನಿಂದಪ್ಪ ಅಂದ್ರೆ 1947 ಆಗಸ್ಟ್ 15 ನಂತರ. ಸೊ ಇದು ಈ ರಾಜ್ಯಾಂಗ ರಚನಾ ಸಭೆ ಏನಪ್ಪಾ ಅಂತಂದರೆ ನೂತನ ಶಾಸನ ಸಭೆ ರಚನೆ ಆಗುವವರೆಗೆ ಒಂದು ಕೇಂದ್ರ ಶಾಸಕಾಂಗವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ಇದು ಕಾನೂನನ್ನು ಮಾಡುವುದರ ಜೊತೆಯಲ್ಲಿ ಈ ಒಂದು ಭಾರತ ಸಂವಿಧಾನ ರಚನೆ ಕಾರ್ಯವನ್ನು ಕೂಡ ಮಾಡಿತು ಅಂತ ಹೇಳಲಾಗ್ತದೆ. ಇನ್ನು ಹೊಸ ಸಂವಿಧಾನ ರಚನೆಯಾಗುವವರೆಗೆ ತಾತ್ಕಾಲಿಕವಾಗಿ ಈ ಒಂದು 1935 ಕಾಯ್ದೆ ಏನಪ್ಪಾ ಅಂತಂದರೆ ಜಾರಿಯಲ್ಲಿರುವುದು ಅಂತಕ್ಕಂಥ ಒಂದು ಒಪ್ಪಿಗೆ ಕೂಡ ಸೂಚಿಸಲಾಗ್ತದೆ. ಇಷ್ಟು ಈ 1947 ಕಾಯ್ದೆಯ ಪ್ರಮುಖ ಅಂಶಗಳು. ಸೊ ಇದು ನಿಮಗೆ ಪರೀಕ್ಷೆಯಲ್ಲಿ 5 ಮಾರ್ಕ್ಸಿಗೆ ಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನಾನು ಆಗಲೇ ಹೇಳಿದ್ದೆ ನಿಮಗೆ ಮಧ್ಯಂತರ ಸರ್ಕಾರದ ಬಗ್ಗೆ. ಸೊ ಮಧ್ಯಂತರ ಸರ್ಕಾರ ಕೂಡ ಸೆಪ್ಟೆಂಬರ್ 2, 1946ರಲ್ಲಿ ರಚನೆ ಆಯಿತು. ಸೊ ಅದರ ಜೊತೆಯಲ್ಲಿ ಕೂಡ ನಮಗೆ ರಾಜ್ಯಾಂಗ ರಚನೆ ಸಭೆ ಕೂಡ ಇತ್ತು. ಒಟ್ಟು 389 ಸದಸ್ಯರ ಒಂದು ಬಲದ ರಾಜ್ಯಾಂಗ ರಚನಾ ಸಭೆ ಇದು 9 ಡಿಸೆಂಬರ್ 1946ರಲ್ಲಿ ರಚನೆಯಾಗಿ ಸೊ ಬ್ರಿಟಿಷರಿಂದ ಸ್ವತಂತ್ರಗೊಂಡ ಭಾರತ ಮತ್ತು ಪಾಕಿಸ್ತಾನಕ್ಕೆ ಅಧಿಕಾರ ಹಸ್ತಾಂತರತಕ್ಕಂಥ ಒಂದು ಕಾರ್ಯವನ್ನು ಕೂಡ ಇದು ಮಾಡಿತು ಅಂತ ಹೇಳಲಾಗ್ತದೆ. ಇದು ಆಗಸ್ಟ್ 15, 1947ವರೆಗೂ ಅಸ್ತಿತ್ವದಲ್ಲಿತ್ತು. ಯಾವುದು? ಮಧ್ಯಂತರ ಸರ್ಕಾರ ಅಂತ ಕರೆಯಲಾಗ್ತವೆ. ಸೊ ಹೀಗೆ ಇದು ಹೊಸ ರಾಜ್ಯಕ್ಕೆ ಒಂದು ತಾತ್ಕಾಲಿಕ ಸಂವಿಧಾನ ಮತ್ತು ಇನ್ನಿತರ
ಶಾಸಕಾಂಗವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಒಂದು ಜವಾಬ್ದಾರಿ ಹೊಂದಿತ್ತು ಅಂತ ಹೇಳಲಾಗ್ತದೆ. ಸೊ ಈ ಒಂದು ಮಧ್ಯಂತರ ಸರ್ಕಾರ ಮತ್ತು ಈ ಒಂದು ರಾಜ್ಯಾಂಗ ರಚನಾ ಸಮಿತಿ ಭಾಳಷ್ಟು ಪ್ರಮುಖವಾದಂಥ ಕಾರ್ಯವನ್ನು ನಿರ್ವಹಿಸಿದವು. ಸೊ ಇಲ್ಲಿ ಈ ಒಂದು ಸಭೆ ಸಂವಿಧಾನ ರಚನೆ ಮತ್ತು ಭಾರತಕ್ಕೆ ಬೇಕಾಗತಕ್ಕಂಥ ಸಾಮಾನ್ಯ ಶಾಸನಗಳನ್ನು ರಚಿಸ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಹೊಂದಿತ್ತು ಅಂತ ಹೇಳಲಾಗ್ತದೆ. ಇನ್ನು ನೆಕ್ಸ್ಟ್ ವೈಸ್ರಾಯರವರ ಕಮಿಟಿ, ಅಂದರೆ ನಮ್ಮ ಭಾರತದಲ್ಲಿ ವೈಸ್ರಾಯ ಇದ್ದರು, ಅವರಿಗೆ ಸಹಾಯ ಸಲ್ಲಿಸುವ ಸಲುವಾಗಿ ಭಾರತೀಯರನ್ನೊಳಗೊಂಡ ಒಂದು ಸಮಿತಿ ಇತ್ತು. ಆ ಸಮಿತಿ ಏನು ಮಾಡ್ತಾರಪ್ಪ ಅಂತಂದರೆ ಮಧ್ಯಂತರ ಸರ್ಕಾರದ ಒಂದು ಮಂತ್ರಿ ಮಂಡಲವನ್ನಾಗಿ ಮಾರ್ಪಡಿಸಲಾಗ್ತದೆ. ರೈಟ್. ಸೊ ತದನಂತರ ಈ ಮಧ್ಯಂತರ ಸರ್ಕಾರ ಒಂದು ಕಾರ್ಯಾಂಗವಾಗಿ ಕಾರ್ಯನಿರ್ವಹಿಸಿತು. ಈ ಒಂದು ಕಾರ್ಯಕಾರಿ ಮಂಡಳಿ ಒಂದು ಉಪಾಧ್ಯಕ್ಷರಾದಂಥ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಈ ಸಂದರ್ಭದಲ್ಲಿ ಭಾರತದ ಪ್ರಧಾನಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಹೀಗೆ ಈ ಒಂದು ಮಧ್ಯಂತರ ಸರ್ಕಾರ ಆಗಸ್ಟ್ 1947 ಕೂಡ, ಯಾಕೆಂದರೆ ಭಾರತದಲ್ಲಿ ಬ್ರಿಟಿಷರ ಒಂದು ಪ್ರಾಬಲ್ಯ ಇತ್ತು. ಬ್ರಿಟಿಷರ ಪ್ರಾಬಲ್ಯ ಇದ್ದರೂ ಕೂಡ ಈ ಮಧ್ಯಂತರ ಸರ್ಕಾರ ಆವಾಗಿನ ಕಾಲದಲ್ಲೇ, ಆ ಸಂದರ್ಭದಲ್ಲೇ, ಇನ್ನೂ ಸ್ವತಂತ್ರಗೊಂಡಿರಲಿಲ್ಲ, ಆ ಸಂದರ್ಭದಲ್ಲೇ ಏನಂತಂದರೆ ಮಧ್ಯಂತರ ಸರ್ಕಾರ ವಿವಿಧ ದೇಶಗಳೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು, ವಿದೇಶಾಂಗ ಸಂಬಂಧಗಳನ್ನು ಹೊಂದಿತ್ತು ಅಂತ ಹೇಳಲಾಗ್ತದೆ. ಉದಾಹರಣೆಗಾಗಿ ಏನಪ್ಪ ಅಂತಂದರೆ ಅಮೇರಿಕ ಸಂಯುಕ್ತ ಸಂಸ್ಥಾನ ಆಗಿರ್ಬೋದು, ಇತರೆ ರಾಷ್ಟ್ರಗಳೊಂದಿಗೆ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿತ್ತು. ಮುಂದೆ 1949 ನವೆಂಬರ್ 26 ನಮ್ಮ ಸಂವಿಧಾನವನ್ನು ನಾವೇನು ಮಾಡಿದೀವಪ್ಪ ಅಂತಂದರೆ ಈ ಅಂಗೀಕಾರ ಮಾಡಿ 1950 ಜನವರಿ 26 ಸಂವಿಧಾನವನ್ನು ನಾವು ಜಾರಿಗೆ ತಂದಿದ್ದೇವೆ. ಸೊ ಈ ರೀತಿಯಾಗಿ ಇರ್ತಕ್ಕಂಥದ್ದು. ಇನ್ನು ಪ್ರಥಮ ಸಾರ್ವತ್ರಿಕ ಚುನಾವಣೆ ಸಂವಿಧಾನ ರಚನೆಗೊಂಡ ನಂತರ, ಸಂವಿಧಾನ ಕಾರ್ಯವನ್ನು ಮುಗಿಸಿದ ನಂತರ, ಅಂದರೆ 1950 ಜನವರಿ 26 ಸಂವಿಧಾನ ರಚನೆ ಆಗ್ತದೆ. ತದನಂತರ ನಮ್ಮ ದೇಶದಲ್ಲಿ ಪ್ರಥಮ ಬಾರಿಗೆ ಸಾರ್ವತ್ರಿಕ ಚುನಾವಣೆಗಳು ನಡೀತವೆ. ಈ ಸಾರ್ವತ್ರಿಕ ಚುನಾವಣೆ ಭಾಳಷ್ಟು ಪ್ರಮುಖವಾದಂಥ ಚುನಾವಣೆಗಳು. ಯಾಕಂದರೆ ನಮ್ಮ ದೇಶಕ್ಕೆ ನಮ್ಮದೇ ಆದಂಥ ಒಂದು ಸರ್ಕಾರವನ್ನು ರಚಿಸಿಕೊಳ್ಳಿಕ್ಕೆ ಈ ಒಂದು ಚುನಾವಣೆ ಮುಖಾಂತರ ನಮಗೆ ಭಾಳಷ್ಟು ಅನುಕೂಲತೆಗಳನ್ನು ಕಲ್ಪಿಸಿಕೊಳ್ಳಾಯಿತು ಅಂತ ಹೇಳಲಾಗ್ತದೆ. ಸೊ ಈ ಒಂದು ಸಾರ್ವತ್ರಿಕ ಚುನಾವಣೆಯು ವಯಸ್ಕ ಮತದಾನ ಪದ್ಧತಿಯ ಅನುಗುಣವಾಗಿ ನಡೆಸಲಾಗಿತ್ತು. ವಯಸ್ಕರಂತಂದರೆ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ನಾಗರಿಕನಿಗೂ ಯಾವುದೇ ಮತ, ಲಿಂಗ, ಜಾತಿ ತಾರತಮ್ಯ ಎಣಿಸದೆ ಮತದಾನದಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವೇನು ಕರಿತೇವೆ, ಸಾರ್ವತ್ರಿಕ ಮತದಾನ ಪದ್ಧತಿ ಅಂತ ಕರೆಯಲಾಗ್ತದೆ. ಸೊ ಅದರ ಮುಖಾಂತರ ಏನಾಗ್ತದೆ ಅಂತಂದರೆ ಈ ಚುನಾವಣೆ ನಡೀತದೆ. ಈ ಮೊದಲ ಚುನಾವಣೆ 25 ಅಕ್ಟೋಬರ್ 1951 21 ಫೆಬ್ರವರಿ 1952 ಚುನಾವಣೆ ನಡೀತಕ್ಕಂಥದ್ದು. ಇದು ಜಗತ್ತಿನಲ್ಲಿ ಅತಿ ದೊಡ್ಡ ಒಂದು ಚುನಾವಣೆ ಮತ್ತು ಭಾರತ ಒಂದು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಹೊರಹೊಮ್ಮುತ್ತದೆ. ಯಾಕಂದರೆ ವಿಶ್ವದಲ್ಲಿ ಇಂಥ ದೊಡ್ಡ ರಾಷ್ಟ್ರಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡುವುದು ವಿರಳ. ಸೊ ಹೀಗಾಗಿ ಇದು ಭಾಳಷ್ಟು ಪ್ರಮುಖವಾದಂಥ ಒಂದು ಹೆಜ್ಜೆ. ಹೀಗೆ ಸಂವಿಧಾನ ರಚನಾಕಾರರು ಈ ಒಂದು ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಭಾಳಷ್ಟು ವಿಶ್ವಾಸವನ್ನಿಟ್ಟಿದ್ದರು ಮತ್ತು ಇಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಕೂಡ ಅಳವಡಿಸಿಕೊಂಡು ಈ ಒಂದು ಪ್ರಥಮ ಮಹಾಚುನಾವಣೆಯನ್ನು ನಡೆಸಿ ಭಾಳಷ್ಟು ದಿಟ್ಟವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ರು ಅಂತ ಹೇಳಲಾಗ್ತದೆ. ಇನ್ನು ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಈ ಒಂದು ಚುನಾವಣೆ ಬಹಳಷ್ಟು ಪ್ರಮುಖವಾದಂಥ ಒಂದು ರಾಜಕೀಯ ಪ್ರಯೋಗ ಅಂತ ನಾವು ಹೇಳ್ತೇವೆ. ಯಾಕಂತಂದರೆ ಇಡೀ ದೇಶಾದ್ಯಂತ ಚುನಾವಣೆ ನಡೆಸುವುದು ಆ ಒಂದು ಸಂದರ್ಭದಲ್ಲಿ ಭಾರತಕ್ಕೆ ಭಾಳಷ್ಟು ಕಷ್ಟ ಇತ್ತು. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಳವಡಿಸ್ಕೊಳ್ಳೋದು ಅಂತಂದರೆ ಭಾಳಷ್ಟು ನಮಗೆ ಚಾಲೆಂಜಸ್ ಬರ್ತಿರ್ತಾವೆ. ಚುನಾವಣೆ ಅಂದರೆ ಒಂದು ರೀತಿ ಚಾಲೆಂಜ್. ಸೊ ಹೀಗಾಗಿ ಇದು ಜಗತ್ತಿನ ಅತಿ ದೊಡ್ಡ ಒಂದು ಚುನಾವಣೆ ಎಂದು ಕೂಡ ಸಾಬೀತಾಗ್ತದೆ. ಯಾಕಂದರೆ ಅದರ ಅಂಶಗಳು ನಾವು ಇಲ್ಲಿ ಕಾಣ್ತೇವೆ. ಏನಂತಂದರೆ ಚುನಾವಣೆ ನಡೆದ ಒಟ್ಟು ಸ್ಥಾನಗಳಂತಂದರೆ 489. ಆಮೇಲೆ ಮತದಾರರ ಸಂಖ್ಯೆ 176 ಮಿಲಿಯನಷ್ಟು ಮತದಾರರಿದ್ದರು. ಅದೇ ರೀತಿಯಾಗಿ ಮತದಾನ ಮಾಡಿದವರ ಸಂಖ್ಯೆ 105.5 ಮಿಲಿಯನಷ್ಟು ಜನ ಮತದಾರರು ಮತದಾನ ಮಾಡಿದರು. ಒಟ್ಟು ಮತಗಟ್ಟೆಗಳ ಸಂಖ್ಯೆ
2,24,000. ಒಟ್ಟು ಮತದಾನ 45% ಮತದಾನ ಆಗಿತ್ತು ಆಗಿನ ಕಾಲದಲ್ಲಿ. ಆಮೇಲೆ ಚುನಾವಣಾ ಕಣದಲ್ಲಿ ಸುಮಾರು 70ರಷ್ಟು ರಾಜಕೀಯ ಪಕ್ಷಗಳಿದ್ದು, ಆಮೇಲೆ ಚುನಾವಣೆಯಲ್ಲಿ ಸ್ಪರ್ಧಿಸ್ತಕ್ಕಂಥ ಒಟ್ಟು ಅಭ್ಯರ್ಥಿಗಳು ಅಂತಂದರೆ 1800 ಜನ ಅಭ್ಯರ್ಥಿಗಳು ಇದ್ದರು ಅಂತ ಹೇಳಾಗ್ತದೆ. ಈ ಒಂದು ಮಹಾ ಚುನಾವಣೆಯ ಫಲಿತಾಂಶವನ್ನು ಈ ರೀತಿಯಾಗಿತ್ತು. ಏನಂತಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಇವತ್ತಿನ ಕಾಂಗ್ರೆಸ್ ಏನಿದೆಲ್ಲ, ಆ ಸಂದರ್ಭದಲ್ಲಿ ಒಟ್ಟು ಶೇಕಡಾವಾರು 45 ಮತಗಳನ್ನು 45% ಮತಗಳನ್ನು ಪಡೆದು ಒಟ್ಟು 364 ಸ್ಥಾನಗಳನ್ನು ಗೆದ್ದಿತ್ತು. ರೈಟ್. ಆಮೇಲೆ ಕಮ್ಯುನಿಸ್ಟ್ CPI ಅಂತ ನಾವೇನು ಕರಿತೇವೆ, ಅದು 3.2% ಶೇಕಡಾವಾರು ಮತವನ್ನು ಪಡೆದು 16 ಸ್ಥಾನಗಳನ್ನು ಪಡೆದಿತ್ತು. ಭಾರತೀಯ ಜನಸಂಘ 3.06% ಶೇಕಡಾವಾರು ಮತಗಳನ್ನು ಪಡೆದು 3 ಸ್ಥಾನಗಳನ್ನು ಗೆದ್ದಿತ್ತು. ಅಖಿಲ ಭಾರತ ಹಿಂದೂ ಮಹಾಸಭಾ 0.95% ಶೇಕಡಾವಾರು ಮತಗಳನ್ನು ಪಡೆದು ಒಟ್ಟು 4 ಸ್ಥಾನಗಳು ಗೆದ್ದಿತ್ತು. ಪರಿಶಿಷ್ಟ ಜಾತಿ ಒಕ್ಕೂಟ 2.38 ಶೇಕಡಾವಾರು ಮತವನ್ನು ಪಡೆದು 2 ಸ್ಥಾನಗಳನ್ನು ಪಡೆದಿತ್ತು. ಸ್ವತಂತ್ರ ಅಭ್ಯರ್ಥಿಗಳು 16% ಶೇಕಡಾವಾರು ಮತಗಳನ್ನು ಪಡೆದು 27 ಸ್ಥಾನಗಳನ್ನು ಗೆದ್ದಿದ್ರು. ಇನ್ನು ಕಿಸಾನ್ ಮಜ್ದೂರ್ ಪಾರ್ಟಿ ಅಂತೇಳಿ ಒಟ್ಟು 9 ಸ್ಥಾನಗಳು, ಅವರು ಶೇಕಡಾವಾರು 6% ಅಂತ ಹೇಳಾಗ್ತದೆ. ಈ ರೀತಿಯಾಗಿ ಈ ಚುನಾವಣೆಯ ಒಂದು ಫಲಿತಾಂಶ ಇತ್ತು ಅಂತ ಹೇಳಾಗ್ತದೆ. ಸೊ ಈ ಚುನಾವಣೆಗಳಿಂದ ನಮಗೆ ಒಂದು ಫಲಿತಾಂಶ ಸಿಗ್ತದೆ. ಏನಾಗ್ತದೆ ಅಂತಂದರೆ, ಈ ಒಂದು ಚುನಾವಣೆಯಿಂದ ನಮಗೇನು ಫಲಿತಾಂಶ ದೊರೀತು ಅಂತಂದರೆ, ಲೋಕಸಭೆಯಲ್ಲಿ 74.5% ಸ್ಥಾನಗಳನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹೊಂದಿ ಅತಿ ಹೆಚ್ಚು ಜನಪ್ರಿಯ ಪಡೆದಂಥ ಒಂದು ರಾಜಕೀಯ ಪಕ್ಷವಾಗಿ ಹೊರಹೊಮ್ಮುತ್ತದೆ. ಆಮೇಲೆ ಭಾರತದ ಮತದಾರರು ಬಡತನ ಮತ್ತು ಅನಕ್ಷರತೆಯಿಂದ ಕೂಡಿದ್ದರೂ ಕೂಡ ರಾಜಕೀಯವಾಗಿ ಭಾಳಷ್ಟು ಜ್ಞಾನವನ್ನು ಹೊಂದಿದ್ರು ಅಂತೇಳಿ ನಮಗೆ ತಿಳಿದುಕೊಳ್ಳೋಕೆ ಸಾಧ್ಯತೆ ಆಗ್ತದೆ. ಯಾಕಂತಂದರೆ 45% ಮತನಾಗಿತ್ತು ಅವಾಗಿನ ಕಾಲದಾಗ. ಅದು ಆ ಕಾಲದಲ್ಲಿ 45% ಅಂತಂದರೆ ಭಾಳಷ್ಟು ಉತ್ತಮವಾದಂಥ ಒಂದು ಬೆಳವಣಿಗೆನೆ. ಯಾಕಂದರೆ ಜನರು ಅನಕ್ಷರಸ್ಥರಿದ್ದರು, ಬಡತನ ಇತ್ತು, ದೇಶದಲ್ಲಿ ಹಲವಾರು ಸಮಸ್ಯೆಗಳಿದ್ದು, ಆದರೂ ಕೂಡ ಜನರು ರಾಜಕೀಯವಾಗಿ ಭಾಳಷ್ಟು ಜ್ಞಾನವನ್ನು ಹೊಂದಿದ್ರು ಅನ್ನೋದನ್ನು ಈ ಒಂದು ಅಂಶಗಳಿಂದ ನಮಗೆ ವ್ಯಕ್ತ ಆಗ್ತದೆ. ಇನ್ನು ಹೀಗಿದ್ದರೂ ಕೂಡ ಪಕ್ಷಗಳು ಗೆದ್ದ ಸ್ಥಾನ ಮತ್ತು ಶೇಕಡಾವಾರು ಪಡೆದಂಥ ಮತಗಳಿಗೆ ವ್ಯತ್ಯಾಸ ಭಾಳಷ್ಟಿತ್ತು ಅಂತ ಹೇಳಾಗ್ತದೆ, ಹೊಂದಾಣಿಕೆ ಇರಲಿಲ್ಲ. ಇನ್ನು ಹೈದರಾಬಾದ್, ಟೆಬಾಂಕೂರ್, ಕೊಚ್ಚಿನ್, ಪಶ್ಚಿಮ ಬಂಗಾಳ, ಮದ್ರಾಸ್ ಈ ರಾಜ್ಯಗಳಲ್ಲಿ ಅಂತಂದರೆ ಈ ಕಮ್ಯುನಿಸ್ಟರು ಜನಪ್ರಿಯರಾಗಿದ್ದರು. ಏನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿದ್ದಲ್ಲ, ಅದು ಅವರು ಆ ಒಂದು ಪ್ರದೇಶದಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದರು. ಇನ್ನು ಗ್ರಾಮಾಂತರ ಪ್ರದೇಶಗಳಲ್ಲಿ 60% ಮತದಾನ ಆದರೆ ನಗರ ಪ್ರದೇಶಗಳಲ್ಲಿ 40% ಮತದಾನವಾಯಿತು. ಯಾಕಂದರೆ ನಗರ ಪ್ರದೇಶದ ಜನರು ಅಷ್ಟು ಮತದಾನದಲ್ಲಿ ಪಾಲ್ಗೊಂಡಿರಲಿಲ್ಲ ಅನ್ನತಕ್ಕಂಥ ಒಂದು ವಿಷಯನೂ ಕೂಡ ನಮಗೆ ಇಲ್ಲಿ ಅರ್ಥ ಆಗ್ತದೆ. ಇನ್ನು ಚುನಾವಣೆ ಪ್ರಕ್ರಿಯೆ ಏನಪ್ಪ ಅಂದ್ರೆ ಭಾಳಷ್ಟು ಶಾಂತಿಯುತವಾಗಿ ನಡೆದಿತ್ತು. ಯಾವುದೇ ಗಲಭೆಗಳು, ಗೊಂದಲಗಳಿಗೆ ಅವಕಾಶ ಇರಲಿಲ್ಲ. ಅನಂತರ ಇಲ್ಲೊಂದು ಗಮನಿಸಬೇಕಾದ ಅಂಶ ಏನಂತಂದರೆ, ಸಂವಿಧಾನ ರಚನೆ ಒಂದು ಕರಡು ಸಮಿತಿ ಅಧ್ಯಕ್ಷರು ಮತ್ತು ಹಿಂದುಳಿದ ವರ್ಗದವರ, ದುರ್ಬಲ ವರ್ಗದವರ ನಾಯಕರಾದ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಚುನಾವಣೆಯಲ್ಲಿ ಬಾಂಬೆ ಕ್ಷೇತ್ರದಿಂದ ಕಜ್ರುಲ್ಕರ್ ಎಂಬುವರ ವಿರುದ್ಧ ಏನಪ್ಪ ಅಂತಂದ್ರೆ ಪರಾಭವಗೊಳ್ತಾರೆ. ಸೊ ಇದು ಭಾಳಷ್ಟು ನೋವಿನ ಸಂಗತಿ ಆಗಿನ ಸಂದರ್ಭದಲ್ಲಿ. ಸೊ ಹೀಗಾಗಿ ಪ್ರಥಮ ಲೋಕಸಭೆ ಒಟ್ಟು 491 ಸ್ಥಾನಗಳಿದ್ದು, ನಾನು 491 ಸ್ಥಾನಗಳಂತಂದರೆ 489 ಸ್ಥಾನಗಳಿಗೆ ಚುನಾವಣೆ ನಡೀತು, ಪ್ಲಸ್ 2 ಆಂಗ್ಲೋ ಇಂಡಿಯನ್ಸ್ ಬರ್ತಾರೆ ಇದೆ. ಸೊ ಒಟ್ಟು 480 ಸ್ಥಾನಗಳಿಗೆ ಚುನಾವಣೆ ನಡೆದು 2 ಆಂಗ್ಲೋ ಇಂಡಿಯನ್ಸ್ ನಾಮಕರಣ ಮಾಡಲಾಯಿತು. ಈ ರೀತಿಯಾದಂಥ ವ್ಯವಸ್ಥೆ. ಹೀಗೆ ಈ ಪ್ರಥಮ ಲೋಕಸಭೆಯ ಸ್ಪೀಕರ್ ಆಗಿ GB ಮಾವಳಂಕರ್ ಅವರು ಏನಪ್ಪ ಅಂತಂದರೆ ಕಾರ್ಯವನ್ನು ನಿರ್ವಹಿಸ್ತಾರೆ. ಈ ಒಂದು ಚುನಾವಣೆ ಏನಪ್ಪ ಅಂತಂದರೆ ಚುನಾವಣೆಯಿಂದ ಒಟ್ಟು 14 ಅಧಿವೇಶನಗಳು 667 ದಿನಗಳವರೆಗೆ ಕಾರ್ಯವನ್ನು ನಿರ್ವಹಿಸಿದ್ದು, ಒಟ್ಟು 3784 ಗಂಟೆ ಈ ಒಂದು ಸಭೆ ನಡೆದಿತ್ತು ಅಂತ ಹೇಳಲಾಗ್ತದೆ. ಸೊ ಇದರ ಅವಧಿ 17 ಏಪ್ರಿಲ್ 1952ರಿಂದ 4 ಏಪ್ರಿಲ್ 1957ರವರೆಗೆ ಇತ್ತು ಅಂಥೇಳಿ ಹೇಳಲಾಗ್ತದೆ. ಸೊ ಇಷ್ಟು ಏನಂತಂದರೆ ಈ ಒಂದು ಪ್ರಥಮ
ಮಹಾ ಚುನಾವಣೆ ಬಗ್ಗೆ ಇರತಕ್ಕಂಥ ಒಂದು ಸಾರಾಂಶ. ಇನ್ನು ಪರೀಕ್ಷೆಯಲ್ಲಿ ನಿಮಗೆ ಪ್ರಥಮ ಮಹಾ ಚುನಾವಣೆ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಬಂದಾಗ ನೀವು ಈ ಮಹಾ ಚುನಾವಣೆ ಯಾವ ರೀತಿ ನಡೀತು, ಎಲ್ಲಿಂದ ನಡೀತು ಮತ್ತು ಅವುಗಳ ಸ್ಥಾನಗಳ ಬಗ್ಗೆ ಅಂತ ಇಷ್ಟೆಲ್ಲ ನಾವು ಬರೀಬೇಕಾಗ್ತದೆ. ಪ್ರಥಮ ಮಹಾ ಚುನಾವಣೆ ಬಗ್ಗೆ ಇಷ್ಟು ಬರೆದು ತದನಂತರ ಅಲ್ಲಿ ಕೆಲವೊಂದು ಅಂಶಗಳನ್ನು ಇವು ಕೂಡ ನಾವು ಸರಿಯಾಗಿ ಮೆನ್ಷನ್ ಮಾಡಬೇಕಾಗ್ತದೆ. ತದನಂತರ ಏನಂತಂದರೆ ಈ ಒಂದು ಪಟ್ಟಿ ಬರೆದರೆ ಭಾಳ ಒಳ್ಳೆಯದು. ಆಮೇಲೆ ಈ ಒಂದು ಫಲಿತಾಂಶ ಇದೆಲ್ಲ, ಈ ಫಲಿತಾಂಶ ತಪ್ಪದೇ ನಾವು ಬರೀಲೇಬೇಕಾದಂಥ ಅನಿವಾರ್ಯತೆ ಇದೆ. ಸೊ ಬರೀದೇ ಇದ್ರೆ ಅದು ನಿಮ್ಮ ಉತ್ತರ ಅಪೂರ್ಣ ಆಗ್ತದೆ. ಸೊ ಹೀಗಾಗಿ ಈ ಒಂದು ಉತ್ತರ ಪೂರ್ಣಗೊಳ್ಬೇಕಾದ್ರೆ ಇಷ್ಟೆಲ್ಲ ನಾವು ಬರೀಬೇಕಂದ್ರೆ ನಿಮಗೆ ಪರೀಕ್ಷೆಯಲ್ಲಿ 5 ಮಾರ್ಕ್ಸ್ಗಳನ್ನು ಸಿಗಲಿಕ್ಕೆ ಸಾಧ್ಯತೆ ಆಗ್ತದೆ. ಸೊ ಥ್ಯಾಂಕ್ ಯು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಸೊ ಯು ಕ್ಯಾನ್ ಕಮೆಂಟ್ ಇನ್ ಬಾಕ್ಸ್. ಥ್ಯಾಂಕ್ ಯು.